ಎಲ್ರಿಗೂ ನಮಸ್ಕಾರ. ಈ ವಾರದ ಮಾತಿನಲ್ಲಿ ನಾನು MSP ರೇಟ್ ಬಗ್ಗೆ, ರೈತನಿಗೆ ಹೇಗೆ ವೈಜ್ಞಾನಿಕವಾದಂಥ ಬೆಲೆ ಸಿಗ್ತಾ ಇಲ್ಲ ಮತ್ತು ಅದನ್ನು ಯಾಕೆ ಅವರು ಫಿಕ್ಸ್ ಮಾಡ್ತಾ ಇಲ್ಲ ಸರ್ಕಾರದವರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಇವತ್ತು ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿ ತಂದರು. ಅದ್ರ ಜೊತೆಯಲ್ಲೇ ಒಂದು MSP ರೇಟ್ನ ರೈತರಿಗೆ ವೈಜ್ಞಾನಿಕ ಬೆಲೆನ ಯಾಕೆ ಕೊಡಬೇಕು, ಕೊಡೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೊಂದು ವರದಿ ಕೊಟ್ಟರು. ಸ್ವಾಮಿನಾಥನ್ ಕೊಟ್ಟಂಥ ವೈಜ್ಞಾನಿಕ ಬೆಲೆ ನೀತಿ ಏನಿತ್ತು ಅದನ್ನು ಜಾರಿಗೆ ತರಲೇ ಇಲ್ಲ. ಇವತ್ತಿನ 3-4 ಸರ್ಕಾರಗಳು ಬಂದು ಹೋದು, ಯಾರೂ ತರಲೇ ಇಲ್ಲ. ಕಾಂಗ್ರೆಸ್ ಬಂತು, ಮತ್ತು BJP ಬಂತು, ಮತ್ತು ಜನತಾದಳ ಇತ್ತು, ಜನತಾ ಪಕ್ಷ ಇತ್ತು. ಇವ್ರು ಯಾರೂ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲೇ ಇಲ್ಲ. ಕಾರಣ ಯಾಕೆ ಅಂತಂದರೆ, ರಾಗಿ ಜೋಳ ದಿನನಿತ್ಯ ಬಳಕೆ ಮಾಡೋಂಥ ವಸ್ತುಗಳಿಗೆ MSP ರೇಟ್ ಫಿಕ್ಸ್ ಮಾಡಿದರೆ ಹಣದುಬ್ಬರ ಆಗುತ್ತೆ ಅನ್ನೋದು ಸರ್ಕಾರದ ಒಂದು ಆರೋಪ, ಅಭಿಪ್ರಾಯ. ಆ ಕಾರಣಕ್ಕಾಗಿ ಇವತ್ತು ಸರ್ಕಾರಗಳು MSP ರೇಟನ್ನು ಫಿಕ್ಸ್ ಮಾಡದೇ ಇರೋದ್ರಿಂದ ರೈತನಿಗೆ, ಏಕೆಂದರೆ ದೊಡ್ಡ ಸಮುದಾಯ ಈ ಕೃಷಿಕ, ಈತನಿಗೆ ಏನು ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರೂ ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ. ಇವತ್ತು MSP ರೇಟ್ ಫಿಕ್ಸ್ ಮಾಡಿದರೆ ಜೋಳಕ್ಕೆ ದಿನನಿತ್ಯ ಬಳಕೆ ಮಾಡೋಂಥ ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗೋ ಕಾರಣಕ್ಕಾಗಿ ಹಣದುಬ್ಬರ ಆಗುತ್ತೆ ಅನ್ನೋದು ಸರ್ಕಾರದ ಒಂದು ಅಭಿಪ್ರಾಯ ಏನಿದೆ. ಈ ಅಭಿಪ್ರಾಯ ಹೋಗಲಾಡಿಸ್ಬಿಟ್ಟು MSP ರೇಟ್ ಫಿಕ್ಸ್ ಮಾಡಿದರೆ ಹೆಂಗೆ ಹಣದುಬ್ಬರನ್ನ ಸಮತೋಲನವಾಗಿ ಇಡಬೇಕು ಅನ್ನೋದ್ರ ಬಗ್ಗೆನೂ ಆರ್ಥಿಕ ತಜ್ಞರು ಅದ್ರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿದರೆ ಒಳ್ಳೆಯದಿರುತ್ತೆ. ಯಾಕೆಂದರೆ ಅವಕಾಶನೇ ಇಲ್ಲ ಅಂತ ಏನಲ್ಲ, ಅವಕಾಶಗಳು ಇದ್ದಾವೆ. ಆ ಅವಕಾಶಗಳನ್ನ ಹೇಗೆ ಸದ್ಬಳಕೆ ಮಾಡ್ಕೊಂಬಿಟ್ಟು MSP ರೇಟ್ ಫಿಕ್ಸ್ ಮಾಡಿದ್ರು ಹಣದುಬ್ಬರ ಸಮಾನವಾಗಿರೋದಕ್ಕೆ ಒಂದಿಷ್ಟು ಯೋಜನೆಯನ್ನು ಮತ್ತು ಚಿಂತನೆಗಳನ್ನು ಮಾಡಿದರೆ ಒಳ್ಳೆಯದಿತ್ತು. ಇವತ್ತು MSP ರೇಟ್ ವಿಚಾರದಲ್ಲಿ ಇವತ್ತು ಮೆಕ್ಕೆಜೋಳ, ಬೇರೆ ಬೇರೆ ಭತ್ತ, ರಾಗಿ ಇದಕ್ಕೆಲ್ಲ ಕೊಡ್ತಾ ಇದ್ದಾರೆ, ತೊಗರಿ ಇದಕ್ಕೆಲ್ಲ. ಆದರೆ ಅದು ಸಾಕಾಗ್ತಲ್ಲ. ಸ್ವಾಮಿನಾಥನ್ ಏನು ವರದಿನಲ್ಲಿ ಕೊಟ್ಟಿದ್ರು ಆ ಪ್ರಮಾಣದ ರೇಟ್ ಫಿಕ್ಸ್ ಆಗ್ತಾ ಇಲ್ಲ. ಇಲ್ಲಿ ಸ್ವಾಮಿನಾಥನ್ ಹೇಳ್ತಾರೆ, ಇಲ್ಲಿ ಕೈಗಾರಿಕೋದ್ಯಮದಲ್ಲಿ ಹೆಂಗೆ ಒಂದು ಉತ್ಪಾದನಾ ವೆಚ್ಚನ ಹೇಗೆ ಒಬ್ಬ MD ಇಂದ ಹಿಡಿದು ಜವಾನ್ನ ತನಕ ಸಿಬ್ಬಂದಿಗಳು ಮತ್ತು ರಾ ಮೆಟೀರಿಯಲ್ದು ಮತ್ತು ಕರೆಂಟು, ನೀರು, ಇದೆಲ್ಲದನ್ನು ಸಮಯ, ಇದೆಲ್ಲದನ್ನು ಲೆಕ್ಕ ಹಾಕ್ಬಿಟ್ಟು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಅವರು. ಯಾಕೆಂದರೆ ಒಂದು ಚಪ್ಪಲಿಗೆ, ಒಂದು ಬೆಂಕಿಪಟ್ಟಣಕ್ಕೂ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಅಂತ ಆದಮೇಲೆ ಇಲ್ಲಿ ನಿತ್ಯ ತಿನ್ನೋ ಅಂಥ ಅನ್ನ ಮತ್ತು ದುಡಿಯೋಂಥ ರೈತನ ಬೆವರಿದೆಯಲ್ಲ, ಈ ಬೆವರಿಗೆ ಬೆಲೆನೇ ಇಲ್ವ? ಹಾಗಾದರೆ ಇಲ್ಲಿ MSP ರೇಟ್ ಫಿಕ್ಸ್ ಮಾಡ್ಬೇಕಾದ್ರೆ ಹೇಗೆ ಅಂತಂದರೆ, ಒಂದು ಉಳುಮೆ, ನಂತರ ಗೊಬ್ಬರ, ನಂತರ ಮ್ಯಾನೇಜರ್. ಯಾಕೆಂತಂದ್ರೆ ಒಬ್ಬ ರೈತ ಮ್ಯಾನೇಜರ್ ಆಗಿರ್ತಾನೆ, ಕೂಲಿ ಕಾರ್ಮಿಕನಾಗಿರ್ತಾನೆ, ಮಾಲೀಕನಾಗಿರ್ತಾನೆ, ಎಲ್ಲದೂ ರೈತನೇ ಆಗೋದ್ರಿಂದನ ಆತನಿಗೊಂದು ಸಮಯ ಅನ್ನೋದು ಇರೋದಿಲ್ಲ. ಆ ಎಲ್ಲ ಸಮಯದಲ್ಲೂ ಆತ ಆ ಕೃಷಿ ಕೆಲಸದಲ್ಲಿ ತೊಡಗಿಸ್ಕೊಂಡು ಒಂದು ಉತ್ಪಾದನೆನ ತೆಗಿತಾನೆ. ಅದಕ್ಕೆ ಆ ಕಾರಣಕ್ಕಾಗಿ ಒಂದು ಉಳುಮೆ ಖರ್ಚು ಮತ್ತು ಗೊಬ್ಬರದ ಖರ್ಚು, ಬೀಜದ ಖರ್ಚು, ಕಳೆ ಖರ್ಚು, ಮತ್ತು ಆ ಬೆಳೆ ನಿರ್ವಹಣೆ ಖರ್ಚು, ಮ್ಯಾನೇಜರ್ ಖರ್ಚು, ಕೂಲಿ ಖರ್ಚು, ಮತ್ತು ಕೊಯ್ಲು ಖರ್ಚು, ಇವೆಲ್ಲವನ್ನು ಲೆಕ್ಕ ಹಾಕಿ ಅದಕ್ಕಿಂತ ಒಂದು ಪಟ್ಟು ಮತ್ತು 50% ಜಾಸ್ತಿ ಕೊಡಬೇಕು ಅಂತೇಳಿ ಸ್ವಾಮಿನಾಥನ್ನು ಲೆಕ್ಕ ಕೊಡ್ತಾರೆ. ಯಾಕಂತಂದರೆ ಇವತ್ತು ಒಂದು ಚೀಲ ಜೋಳನ ಬೆಳಿಬೇಕು ಅಂತಂದರೆ ಕನಿಷ್ಠ ಒಂದು 3,000 ರೂಪಾಯಿ ಖರ್ಚು ಬಂದರೆ 6,000 ರೂಪಾಯಿನ ಫಿಕ್ಸ್ ಮಾಡಬೇಕು ಸ್ವಾಮಿನಾಥನ್ ಪ್ರಕಾರಕ್ಕೆ. ಆದರೆ ಇವತ್ತು ಅದು ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ಸರ್ಕಾರಗಳು ರೈತನ ಶ್ರಮ, ಆತನ ಅಧಿಕವಾದಂಥ ಖರ್ಚು, ಇವೆಲ್ಲವನ್ನು ಲೆಕ್ಕ ಹಾಕ್ಬಿಟ್ಟು ಇವತ್ತು MSP ರೇಟನ್ನು ಕೃಷಿ ಉತ್ಪನ್ನಗಳು ಎಲ್ಲದಕ್ಕೂ ಜಾರಿಗೆ ತಂದಿದ್ದೆ. ಆದರೆ ರೈತನಿಗೆ ಒಂದಿಷ್ಟು ದುಡ್ದಂಥ ಶ್ರಮಕ್ಕೆ ಒಂದಿಷ್ಟು ಬೆಲೆ ಸಿಕ್ತಂಗಾಗುತ್ತೆ. ಮತ್ತು ವೈಜ್ಞಾನಿಕವಾಗಿ ಬೆಲೆನ ನಿಗದಿ ಮಾಡೋದ್ರಿಂದ ರೈತ ಯಾವತ್ತೂ ತೊಂದರೆ ಒಳಗಾಗಲ್ಲ. ಜೊತೆಯಲ್ಲಿ ವೈಜ್ಞಾನಿಕವಾದಂಥ ಬೆಲೆ, ಕರೆಂಟು, ನೀರು, ಇಷ್ಟು ವ್ಯವಸ್ಥೆನ ಮತ್ತು ರಸ್ತೆ ಸಂಪರ್ಕ ಇಷ್ಟನ್ನು ಮಾಡಿಕೊಟ್ರೆ ಈ ಸಬ್ಸಿಡಿಗಳ ಅವಶ್ಯಕತೆ ರೈತನಿಗೆ ಬರೋದೇ ಇಲ್ಲ, ಕೊಡೋ ಅವಶ್ಯಕತೆನೇ ಇಲ್ಲ. ಅವೆಲ್ಲವನ್ನು ನಿಲ್ಲಿಸ್ಬಿಟ್ಟು ರೈತನಿಗೆ ವೈಜ್ಞಾನಿಕವಾದಂಥ ಬೆಲೆ ಮತ್ತು ರಸ್ತೆ, ನೀರು ಮತ್ತು ಕರೆಂಟು, ವಿದ್ಯುತ್ತು ಇಷ್ಟನ್ನ ಮಾಡಿಕೊಡ್ಬೇಕು. ಈಗ ಬೇಸಿಗೆ ಬಂತು ನೋಡಿ, ಈ ಬೇಸಿಗೆ ಬಂತು ಅಂತಂದರೆ ಈಗ ಇನ್ನು ಸದ್ಯ ಲೋಡ್ ಶೆಡ್ಡಿಂಗ್ ಮಾಡಿಲ್ಲ. ಈ ಲೋಡ್ ಶೆಡ್ಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ರಾತ್ರಿ ಹೊತ್ತು ಕರೆಂಟ್ ಕೊಡ್ತಾರೆ.
ಆ ರಾತ್ರಿ ಹೊತ್ತು ಕರೆಂಟ್ ಕೊಟ್ಟಾಗ ಇವತ್ತು ಕಾಡು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಬಯಲುಸೀಮೆನಲ್ಲಿ ಚಿರತೆಗಳು, ಮಲೆನಾಡಲ್ಲಿ ಆನೆಗಳು ಕಾಟ. ಇದ್ರ ಮಧ್ಯದಲ್ಲಿ ರೈತ ಹೋಗಿ ನೀರು ಬಿಟ್ಟು ತನ್ನ ಪ್ರಾಣದ ಹಂಗು ತೊರೆದು ನೀರು ಬಿಟ್ಟು ಅಲ್ಲೊಂದು ಉತ್ಪಾದನೆ ತೆಗಿತಾನೆ. ಆ ಉತ್ಪಾದನೆ ತೆಗೆದಾಗ ಅಷ್ಟಕ್ಕೂ ಅವನಿಗೆ ಬೆಲೆ ಇಲ್ಲ ಅಂತಂದ್ರೆ ಇದು ಎಂಥ ವ್ಯವಸ್ಥೆ ಇದು? ಯಾಕೆಂದ್ರೆ ನಾವು ಇವತ್ತು 21ನೇ ಶತಮಾನಕ್ಕೆ ನಾವು ಬಂದಿದ್ರು ಸಹ ಇನ್ನೂ ರೈತನ ಶೋಷಣೆ ತಪ್ಪಿಲ್ವಲ್ಲ. ಇದು ತಪ್ಪಬೇಕಾಗಿರೋಂಥದ್ದು. ಇದನ್ನ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರೋಂಥದ್ದು. ಆಡಳಿತ ವ್ಯವಸ್ಥೆ ಏನಿದೆ, ಎಲ್ಲ ರಾಜಕೀಯ ಪಕ್ಷಗಳು ಸಹ ಒಮ್ಮತದಿಂದ ಒಂದು ತೀರ್ಮಾನ ತಗೊಂಡು MSP ರೇಟ್ ಫಿಕ್ಸ್ ಮಾಡುವಾಗ ಈ ಏನು ಸ್ವಾಮಿನಾಥನ್ ವರದಿ ಕೊಟ್ಟಿದ್ದಾರೆ, ಆ ವರದಿನ ಚಾಚು ತಪ್ಪದೆ ಜಾರಿಗೆ ತಂದ್ರೆ ರೈತನಿಗೆ ಒಂದು ನ್ಯಾಯ ಸಿಕ್ಕುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಇವತ್ತು ರೈತ ನೋಡಿ, ಒಂದು ಉದ್ಯೋಗದಲ್ಲಿದ್ದಂಥ ಒಬ್ಬ ಅಧಿಕಾರಿಗೆ ಅಥವಾ ಒಬ್ಬ ನೌಕರನಿಗೆ ಒಂದು ನಿವೃತ್ತಿ ವಯಸ್ಸು ಅಂತಿದೆ. ಅದಾದ್ಮೇಲೆ ಆತನಿಗೆ ಪೆನ್ಷನ್ ಬರುತ್ತೆ ಮತ್ತು ಅವನ ಗಳಿಕೆನಲ್ಲಿ ಬಂದಂಥದ್ದನ್ನ ಉಳಿಕೆ ಹಣ ಇರುತ್ತೆ. ಆ ಉಳಿಕೆ ಹಣ ತನ್ನ ನಿವೃತ್ತಿ ಬದುಕಿಗೆ ಮತ್ತು ಮಕ್ಕಳ ಖರ್ಚಿಗೆ ಅದು ಆಗೋಗುತ್ತೆ. ಆದರೆ ರೈತ ಇವತ್ತು 60 ವರ್ಷ ಅಲ್ಲ 80 ವರ್ಷ ಆದ್ರೂ ಇವತ್ತು ದುಡಿಬೇಕಾದಂಥ ಅನಿವಾರ್ಯತೆ ಬಂದೋಗಿದೆ. ಇಲ್ಲಿ ಈತನಿಗೆ ನಿರಂತರವಾದಂಥ ಶ್ರಮ ಮತ್ತೆ ವಿಶ್ರಾಂತಿನೇ ಇಲ್ಲ. ಅಷ್ಟು ಕೆಲಸಗಳಿಂದ ರೈತ ನಿಜಕ್ಕೂ ಬಹಳ ಬಹಳ ತೊಂದರೆನಲ್ಲಿದ್ದಾನೆ. ಆ ತೊಂದರೆ ತಪ್ಪಿಸ್ಬೇಕು ಅಂತಂದ್ರೆ ಸರ್ಕಾರಗಳು ಒಬ್ಬ ಸರ್ಕಾರಿ ನೌಕರನಿಗೆ ಏನು ಸವಲತ್ತುಗಳನ್ನು ಕಲ್ಪಿಸಿಕೊಡೋದಕ್ಕೆ ಒಂದು ಯೋಜನೆ ರೂಪಿಸ್ತಾರೆ. ಯಾಕೆಂತಂದ್ರೆ ಯೋಜನಾ ಆಯೋಗನೇ ನಿರ್ಮಾಣ ಮಾಡ್ತಾರೆ, ವೇತನ ಆಯೋಗನ ನಿರ್ಮಾಣ ಮಾಡ್ತಾರೆ. 5 ವರ್ಷಕ್ಕೊಂದ್ಸರಿ ವೇತನ ಆಯೋಗ ವರದಿ ಕೊಡುತ್ತೆ, ಸಂಬಳನೆಲ್ಲ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾರು ನಿರ್ಧಾರ ಮಾಡೋರು ಯಾರು ನೋಡಿ? ಒಂದು ಉದಾಹರಣೆಗೆ ಹೇಳ್ತೀನಿ ಅಂತಂದ್ರೆ, ಒಂದು ಚೀಲದ ಭತ್ತದ ಬೆಲೆ 1970-72ರಲ್ಲಿ 75 ರೂಪಾಯಿ ಇತ್ತು. ಒಬ್ಬ ಡಿ ಕ್ಲಾಸ್ ನೌಕರನ ಸಂಬಳ 75 ರೂಪಾಯಿ ಇತ್ತು. ಇವತ್ತು ಆ ಡಿ ಕ್ಲಾಸ್ ನೌಕರನ ಸಂಬಳ ಎಷ್ಟಾಗಿದೆ ಅಂತಂದ್ರೆ 35,000ದಿಂದ 40,000 ರೂಪಾಯಿ ಬೇಸಿಕ್ ಪೇ ಆಗಿದೆ. ಆದ್ರೆ 75 ರೂಪಾಯಿ ಇದ್ದಂತ ಭತ್ತದ ಒಂದು ಚೀಲ ಭತ್ತದ ಬೆಲೆ ಅಥವಾ ಜೋಳದ ಬೆಲೆ ಇವತ್ತು ಎಷ್ಟಿದೆ? ಇವತ್ತು ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 2-2.5 ಸಾವಿರ 3,000 ರೂಪಾಯಿ ಇದೆ. ಹಿಂಗಿದ್ದಾಗ ಎಷ್ಟು ಪರ್ಸೆಂಟು? ಕೇವಲ ಒಂದು 75% ಜಾಸ್ತಿ ಆಗಲಿಲ್ಲ. ಒಂದು 30% ಮಾತ್ರ ಜಾಸ್ತಿ ಆಯಿತು. ಆದರೆ ಒಬ್ಬ ಸರ್ಕಾರಿ ನೌಕರನ ಸಂಬಳ 400 ಪಟ್ಟು ಜಾಸ್ತಿ ಆಯಿತು. ಹಾಗಾಗಿ ಆತನ ಬದುಕಿನ ಮಟ್ಟ ಬೆಳೀತಾ ಹೋಯಿತು. ರೈತನ ಉತ್ಪಾದನೆ ನಿರಂತರವಾಗಿ ಅವನು ಮಾಡಿದನು, ಅವನು ಶ್ರಮ ಹಾಕಿದನು, ರೈತನ ಬದುಕಿನ ಮಟ್ಟ ಸುಧಾರಣೆನೇ ಆಗಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ರೈತನ ಉತ್ಪಾದನೆಗೆ ಒಂದು ನ್ಯಾಯಯುತವಾದಂಥ ಬೆಲೆ ಕೊಡೋದಕ್ಕೆ ಎಲ್ಲ ಸರ್ಕಾರಗಳು ಗಮನ ಕೊಟ್ಟರೆ ಒಳ್ಳೆಯದು ಅಂತೇಳಿ ಭಾವಿಸ್ತಾ ಇವತ್ತಿನ ಈ ವಾರದ ಮಾತಲ್ಲಿ ನಾನು ಇದೇ ವಿಚಾರನ ಮಾತಾಡಿದ್ದೀನಿ. ಇದು ಹೆಚ್ಚೆಚ್ಚು ಆಡಳಿತ ವ್ಯವಸ್ಥೆಗೆ ಏನು ಆಡಳಿತಗಾರರಿದ್ದಾರೆ ಅವರಿಗೆ ತಲುಪುವಷ್ಟು ಶೇರ್ ಮಾಡಿ ಇದು ತಲುಪಲಿ ಅವರಿಗೆ. ಆ ತಲುಪಿದ ಮೇಲೆ ಕನಿಷ್ಠ ರೈತನ ಬಗ್ಗೆ ಒಂದಿಷ್ಟು MSP ರೇಟ್ ಕೊಡೋದ್ರ ಬಗ್ಗೆ, ಒಂದಿಷ್ಟು ವೈಜ್ಞಾನಿಕವಾದಂಥ ಬೆಲೆ ನಿಗದಿ ಮಾಡೋದ್ರ ಬಗ್ಗೆ ಈ ಆಡಳಿತ ವ್ಯವಸ್ಥೆ ಗಮನ ಹರಿಸುತ್ತಾ ಅಂತ ನೋಡೋಣ. ಈ ನಿರೀಕ್ಷೆನಲ್ಲೇ ಇವತ್ತಿನ ವಾರದ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ನಿಮಗೆ ಇದು ಇಷ್ಟ ಆಗಿದ್ರೆ ಒಂದಿಷ್ಟು ಶೇರ್ ಮಾಡಿ, ಜೊತೆಯಲ್ಲಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.